ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಕ್ಕಿ ಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆಗೆ ಒಂದು ದೋಸೆ ಬೇಕಾಗಿತ್ತು, ಅದಕ್ಕೋಸ್ಕರ ನಾನು ನೈಟೇ ಕಾಳನ್ನೆಲ್ಲ ನೆನೆಸಿಟ್ಕೋತಾ ಇದ್ದೀನಿ. ನಾನಿವತ್ತು ಏನು ಹಾಕಿ ದೋಸೆ ಮಾಡ್ಕೊತಿದ್ದೀನಪ್ಪ ಅಂದರೆ, ಒಂದು 3/4 ಕಪ್ಪಷ್ಟು ಬ್ರೌನ್ ರೈಸ್ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು ಬಾರ್ಲಿ ಅಕ್ಕಿ ಮತ್ತು ಒಂದು 2 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಬೌಲ್ಗೆ ಸ್ವಲ್ಪ ಉದ್ದಿನಬೇಳೆ ಮತ್ತು ಅವಲಕ್ಕಿನ ಸಪ್ರೇಟಾಗಿ ನೆನೆಸಿಟ್ಕೋತಾ ಇದ್ದೀನಿ. ಇದೆಲ್ಲನೂ ಮಿಕ್ಸ್ ಮಾಡಿ ನೀಟಾಗಿ ತೊಳೆದ್ಬಿಟ್ಟು ನೆನೆಸಿಟ್ರೆ ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ನೆಂದಿರುತ್ತೆ. ಬೆಳಗ್ಗೆಗೆ ನಾವು ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೋಬೋದು. ಬಾರ್ಲೆ ಅಕ್ಕಿ ನಿಮಗೆ ತಿಳಿದಿರೋ ಹಾಗೆ ಸಮ್ಮರ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಈ ಸಮ್ಮರಲ್ಲಿ ತುಂಬ ಬಿಸಿ ಇರೋದ್ರಿಂದ ನಮ್ಮ ದೇಹನ ಕೂಲಾಗಿಡುತ್ತೆ. ಬಾರ್ಲೆ ಅಕ್ಕಿ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ಮಕ್ಕಳಿಗೆ ನಾವು ಬಾರ್ಲೆ ಅಕ್ಕಿನ ಬೇಯಿಸ್ಕೊಡೋದಾಗಲಿ ಇಲ್ಲ ಅದನ್ನು ರಸ ತೆಗೆದು ಸೂಪ್ ಮಾಡಿಕೊಡೋದಾಗಲಿ ಮಾಡೋಕ್ಕೋದ್ರೆ ಅವರಿಗೆ ತಿನ್ನಲ್ಲ ಮತ್ತು ಅವ್ರಿಗೆ ಗೊತ್ತಾಗುತ್ತೆ, ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾವು ಈ ಥರ ದೋಸೆ ಎಲ್ಲ ಮಾಡಿಕೊಟ್ರೆ ಗೊತ್ತಾಗಲ್ಲ, ಆರಾಮಾಗಿ ತಿನ್ಕೋತಾರೆ. ಅವ್ರಿಗೇನು ಗೊತ್ತಾಗದಿರೋ ಥರ ಈ ಥರ ಹೆಲ್ದಿ ಊಟಗಳನ್ನ ಅಭ್ಯಾಸ ಮಾಡಿದ್ರೆ ನಮಗೂ ಒಳ್ಳೆಯದಲ್ಲ. ಅದಕ್ಕೆ ಈ ಥರ ಬಾರ್ಲಿ ಅಕ್ಕಿ ಎಲ್ಲ ಮಿಕ್ಸ್ ಮಾಡಿ ದೋಸೆಗೆ ಬ್ಯಾಟ್ರ್ ರೆಡಿ ಮಾಡಿಕೊಂಡೆ. ಇವಾಗ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಎತ್ತಿಟ್ಬಿಡೋಣ. ಆಮೇಲೆ ದೋಸೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಒಂದು ಅರ್ಧ ಗಂಟೆ ಸೈಡಲ್ಲಿ ಇಟ್ಬಿಡ್ತೀನಿ. ನೆಕ್ಸ್ಟು ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೋತಾ ಇದ್ದೀನಿ. ಇವತ್ತು ಏನು ಹಾಕಿ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೋತಾ ಇದ್ದೀನಿ ಅಂದರೆ, ಸೀಬೆ ಎಲೆಯಲ್ಲಿ ಏನಪ್ಪ ಡಿಟಾಕ್ಸ್ ಡ್ರಿಂಕ್ ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದೀರಾ? ಹೌದು, ಸೀಬೆ ಎಲೆಯಲ್ಲಿ ಎಷ್ಟು ಆರೋಗ್ಯಕ್ಕೆ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದರೆ ಅದು ಗೊತ್ತಿರಲ್ಲ ಅಷ್ಟೇ. ನಾನು ತುಂಬ ಗೌರಿ ಅಮ್ಮ ಬರ್ತಾರಲ್ವ, ಅದು ನೋಡ್ತಾ ಇರ್ತೀನಿ. ಅಮ್ಮ ಹೇಳಿದ್ದೆಲ್ಲ ಟ್ರೈ ಮಾಡ್ತಾ ಇರ್ತೀನಿ. ಇದು ಕೂಡ ಅಮ್ಮ ಹೇಳಿದ್ದೇನೆ. ಹಾಗಾಗಿ ತುಂಬ ದಿನಗಳಿಂದ ಸೀಬೆ ಎಲೆ ಸಿಕ್ಕಿರಲಿಲ್ಲ. ಮೊನ್ನೆ ಸೀಬೆಹಣ್ಣು ತರಕ್ಕೆ ಹೋದಾಗ ಅವ್ರ ಹತ್ರ ಎಲೆ ಕೆಳಗಡೆ ಹಾಕಿಬಿಟ್ಟು ಮೇಲೆ ಸೀಬೆಹಣ್ಣು ಇಟ್ಕೊಂಡಿರ್ತಾರಲ್ಲ, ಅವ್ರ ಹತ್ರ ಎಲೆ ಈಸ್ಕೊಂಬಂದೆ. ಅದಕ್ಕೆ ಇವಾಗ ಒಂದು ವೀಕ್ಲಿ 2 ಡೇಸಲ್ಲಿ ಈ ಥರ ಸೀಬೆ ಎಲೆದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು. ನೆಕ್ಸ್ಟು ನಾನು ಹೀರೆಕಾಯಿ ಸಾಗುಗೆ ಸ್ವಲ್ಪ ಕಾಯಿ, ಚಕ್ಕೆ, ಲವಂಗ, ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೋತಾ ಇದ್ದೀನಿ. ಇವತ್ತು ಹೀರೆಕಾಯಿ ಸಾಗು ಮಾಡ್ಕೋತಾ ಇದ್ದೀನಿ ದೋಸೆಗೆ. ಮತ್ತು ಇವಾಗ ನಾನು ಏನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಅಂದರೆ, ನಾವು ನೀರು ಇಟ್ಕೊಂಡೇ ಇರ್ತೀವಲ್ವ, ಈ ಥರ ಒಂದು ಗ್ಲಾಸ್ ಜಾರಲ್ಲಿ ನೀರು ಇಟ್ಕೊಂಡಿರ್ತೀವಿ. ಆ ನೀರಿಗೆ 1-2 ಕಡ್ಡಿಯಷ್ಟು ಪುದೀನ ಅದು ಎಲೆ ಫುಲ್ ಹಾಕ್ತೀನಿ. ಮತ್ತು ಒಂದು 5ರಿಂದ 6 ತುಳಸಿ ಎಲೆ ಹಾಕಿ ಎತ್ತಿಟ್ಕೊತೀನಿ. ನೈಟ್ ಫುಲ್ಲು ಅದು ಎಲ್ಲ ರಸ ಅದರಲ್ಲಿ ಬಿಟ್ಕೊಂಡಿರುತ್ತೆ. ಆ ನೀರನ್ನೇ ಕುಡಿತಾ ಹೋಗ್ತೀನಿ. ನೆಕ್ಸ್ಟ್ ಅದಕ್ಕೆ ನಾನು ಸೊಪ್ಪು ತೆಗಿಯೋದಿಲ್ಲ, ಒಂದಿನ ಪೂರ್ತಿ ಅದಕ್ಕೆ ವಾಟರ್ ಫಿಲ್ ಮಾಡೋದು, ಕುಡಿಯೋದು ಅದೇ ಥರ ಮಾಡ್ತೀನಿ. ಮತ್ತು ನೈಟ್ ವಾಶ್ ಮಾಡಿ ಎತ್ತಿಟ್ಬಿಡ್ತೀನಿ. ಇಲ್ಲ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಸೊಪ್ಪು ಹಾಕಿ ಇಟ್ಟರೆ ಆ ದಿನ ಪೂರ ಆ ನೀರನ್ನ ಯೂಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಈ ಥರ ಮಾಡೋದ್ರಿಂದ. ಅದಕ್ಕೆ ನಾನು ಈ ಥರ ಪುದೀನ ಮತ್ತು ತುಳಸಿ ಲೀವ್ಸ್ ಹಾಕಿ ನೀರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇವಾಗ ಸಾಗುಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತು ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋ ಆನಿಯನ್ನು ಮತ್ತು ಟೊಮ್ಯಾಟೊ ಹಾಕಿ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ರಾತ್ರಿಯೇ ನಾನು ಹೀರೆಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹೀರೆಕಾಯಿ ಸಾಗು ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಇಷ್ಟ ಆಗುತ್ತೆ. ಅದರಲ್ಲಿ ಸ್ವೀಟ್ನೆಸ್ ಇರೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ಹೀರೆಕಾಯಿ ಪಲ್ಯ, ಸಾಗು ಈ ಥರ ಮಾಡ್ಕೊತಾನೆ ಇರ್ತೀನಿ. ಇಲ್ಲಾಂದರೆ ದಾಲ್ ಕೂಡ ಮಾಡ್ಕೊತೀನಿ. ಹೀರೆಕಾಯಲ್ಲಿ ನಾರಿನಂಶ ಇರೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು. ಹಾಗಾಗಿ ವೀಕ್ಲಿ ಒನ್ಸ್ ಆದರೂ ಹೀರೆಕಾಯಿನ ಯೂಸ್ ಮಾಡಿ. ನೆಕ್ಸ್ಟು ರುಬ್ಬಿಟ್ಕೊಂಡಿರೋ ಮಸಾಲಾನ ಸಾಗುಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನಮಗೆ ನೀರು ಎಷ್ಟು ಬೇಕು ಅಷ್ಟು ಹಾಕಿ ಇಟ್ಟರೆ ಸಾಗು ಅದ್ರ ಪಾಡಿಗದು ಬೇಯ್ಕೊಳ್ಳುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಸಾಗು ರೆಡಿಯಾಗಿದೆ. ಇದಕ್ಕೆ ನಾವು 2ರಿಂದ 3 ಹಸಿರು ಮೆಣಸಿನ್ಕಾಯಿ ರುಬ್ಕೊಂಡ್ರೆ ಈ ಥರನೇ ಗ್ರೀನ್ ಕಲರ್ ಸಾಗು ರೆಡಿಯಾಗುತ್ತೆ. ನಾನು ಮೆಣಸಿನ್ಕಾಯಿನ ಹಾಕಿರಲಿಲ್ಲ, ಹಾಗಾಗಿ 1.5 ಸ್ಪೂನಷ್ಟು ಸಾಂಬಾರು ಪೌಡರ್, ಮಾಮೂಲಿ ಹುಳಿ ಸಾಂಬಾರು ಪೌಡರ್ ಹಾಕ್ಕೊಂಡಿದ್ದೀನಿ. ನೋಡಿ ಇವಾಗ ಅರ್ಧ ಬೆಂದಿದೆ. ಇನ್ನೊಂದು 5 ಮಿನಿಟ್ಸ್ ಹಾಗೆ ಬೇಯಿಸಿದ್ರೆ ಸಾಗು ರೆಡಿಯಾಗುತ್ತೆ. ಅದನ್ನು ಬೇಯಲಿಕ್ಕೆ ಇಟ್ಬಿಡೋಣ. ಕರೆಕ್ಟಾಗಿ ನೀರು ಹಾಕಿ ನಾನು ಅದಕ್ಕೆ ಇಟ್ಟಿದ್ದೀನಿ. ಇವಾಗ ಸೀಬೆ ಎಲೆ ಡಿಟಾಕ್ಸ್ ಡ್ರಿಂಕ್ ಇಟ್ಟಿದ್ನಲ್ಲ, ಅದು ಚೆನ್ನಾಗಿ ಬೆಂದು ರಸ ಬಿಡಬೇಕು. ಅದಕ್ಕೆ ಸ್ವಲ್ಪ ನಾನು 1 ಇಂಚಷ್ಟು ಶುಂಠಿ ಕೂಡ ಹಾಕ್ಕೊಂಡಿದ್ದೀನಿ.
ಇವಾಗ ಅದನ್ನು ಸೋಸ್ಕೊಂಡು ಕುಡಿಯೋಣ. ಇನ್ನೇನು ಹಾಕೋ ಅವಶ್ಯಕತೆ ಇಲ್ಲ. ಸೀಬೆ ಎಲೆ, ಒಂದು ಸ್ವಲ್ಪ ಶುಂಠಿ ಬೇಕಾದರೆ ಹಾಕಿ, ಇಲ್ಲಾಂದರೆ ಬರೀ ಸೀಬೆ ಎಲೆದೇ ಮಾಡ್ಕೊಂಡು ಕುಡೀರಿ. ಮತ್ತು ಶುಗರ್ ಇರೋರಿಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದಂತೆ. ಈ ಥರ ಸೀಬೆ ಎಲೆ ಡೈಲಿ ಒಂದು 2 ಮಂತ್ಸ್ 3 ಮಂತ್ಸ್ ಆ ಥರ ಕುಡಿತಾ ಹೋದರೆ ಶುಗರ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಬೇಗ ಕಂಟ್ರೋಲಿಗೆ ಬರುತ್ತಂತೆ. ಸೊ ಟ್ರೈ ಮಾಡಿ ನೋಡಿ, ಯಾರಾದರೂ ಶುಗರ್ ಇರೋರು ಟ್ರೈ ಮಾಡಿ ನೋಡಿ. ಸುಮ್ಮನೆ ಅಷ್ಟೊಂದು ಟ್ಯಾಬ್ಲೆಟ್ಸ್ ತೊಗೊಳ್ಳೋ ಬದಲು ಈ ಥರ ಸೀಬೆ ಎಲೆ ಮನೆ ಮುಂದೆ ಎಲ್ಲ ಇರುತ್ತೆ ಅಂತ ಸೀಬೆ ಎಲೆ ತಿನ್ನೋಕ್ಕೆ 1-2 ಎಲೆ ಹಾಕಿ ಕಾಯಿಸ್ಕೊಂಡು ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಕುಡಿಯೋದ್ರಿಂದ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಅನ್ಬೇಕಾದ್ರೆ ಯಾಕೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಂಡು ಮಾತ್ರೆ ನುಂಗಬೇಕಲ್ವಾ ಫ್ರೆಂಡ್ಸ್. ಈ ಥರ ಒಂದು ಟ್ರೈ ಮಾಡಿ. ಆವಾಗವಾಗ ನಮಗೆ ಗಿಡ ಮರ ಎಲೆ ಎಲ್ಲ ಇರೋದೇ ನಮಗೋಸ್ಕರ ಅಂತಲೇ ಅಲ್ವಾ. ಅದರಲ್ಲಿ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದು ನಮಗೆ ಗೊತ್ತೇ ಇರಲ್ಲ. ಬಟ್ ಅದನ್ನು ಯಾರಾದರೂ ಒಬ್ಬರು ಹೇಳ್ದಾಗೇ ನಮಗೆ ಗೊತ್ತಾಗೋದು. ಅದಕ್ಕೋಸ್ಕರ ನಾನು ಗೌರಿ ಅಮ್ಮ ಹೇಳೋದೆಲ್ಲ ಟ್ರೈ ಮಾಡ್ತಾ ಇರ್ತೀನಿ. ಸೊ ಇದು ಒಂದು ಟ್ರೈ ಮಾಡಿದ್ದೀನಿ, ಚೆನ್ನಾಗಿದೆ. ಕುಡಿಲಿಕ್ಕೆ ಏನು ಕಷ್ಟ ಆಗೋದಿಲ್ಲ, ಆರಾಮಾಗಿ ಕುಡಿಬೋದು. ನಾನೊಂದು ಕಪ್ಪು ಮತ್ತು ಹಸ್ಬೆಂಡ್ 1 ಕಪ್ ಕುಡ್ಕೊಂಡ್ವಿ. ನೆಕ್ಸ್ಟ್ ನೋಡಿ, ಹೀರೆಕಾಯಿ ಸಾಗು ರೆಡಿಯಾಗಿದೆ. ಇವಾಗ ದೋಸೆ ಹಾಕೋತಾ ಇದ್ದೀನಿ. ಮಕ್ಕಳಿಗೆ ಇವತ್ತು ಲಾಸ್ಟ್ ಎಕ್ಸಾಮ್ ಇದೆ, ಅದಕ್ಕೆ ಬೇಗ ತಿನ್ನಿಸ್ಬಿಟ್ಟು ಈಗ ಸ್ಕೂಲಿಗೆ ಕಳಿಸ್ಬೇಕು. ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಬಿಟ್ಟಿದ್ದೀನಿ. ಬಟ್ಟೆ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಿದ್ದಾರೆ. ಈಗ ತಿಂಡಿ ತಿನ್ನಿಸಿ ತಲೆ ಬಾಚಿ ಕ್ರೀಮ್ ಹಾಕಿದ್ರೆ ಅವ್ರನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೋದು. ನಾನು ಈಗ ದೋಸೆಗೆಲ್ಲ ಜಾಸ್ತಿ ತುಪ್ಪನೇ ಹಾಕೋತೀನಿ. ಮಕ್ಕಳಿಗೆ ತುಪ್ಪ ನಾವು ಎಷ್ಟು ಕೊಡ್ತೀವೋ ಅಷ್ಟು ಒಳ್ಳೆಯದಂತಲೇ ಹೇಳ್ಬೋದು. ಅದು ಒಳ್ಳೆ ಕೊಬ್ಬಿನ ಅಂಶನ ಉತ್ಪತ್ತಿ ಮಾಡುತ್ತೆ ನಮ್ಮ ಬಾಡಿಯಲ್ಲಿ. ಹಾಗಾಗಿ ಆದಷ್ಟು ಮಕ್ಕಳಿಗೆ ತುಪ್ಪ ಕೊಡಿ. ಎಣ್ಣೆ ಸ್ವಲ್ಪ ಕಮ್ಮಿ ಹಾಕಿದ್ರೆ ಚಿಂತೆ ಇಲ್ಲ, ಜಾಸ್ತಿ ತುಪ್ಪ ಕೊಡಿ. ಎಲ್ಲದ್ರ ಜೊತೆಗೂ ಅವ್ರಿಗೆ ಊಟಕ್ಕೆ ತುಪ್ಪ, ದೋಸೆಗೆ ಚಪಾತಿಗೆ ಎಲ್ಲದಕ್ಕೂ ತುಪ್ಪ ಹಾಕಿ ಕೊಡಿ. ತುಂಬ ಆರೋಗ್ಯವಾಗಿರ್ತಾರೆ ಮಕ್ಕಳು. ದೋಸೆ ಕೂಡ ತುಂಬ ಚೆನ್ನಾಗಿ ಬಂತು, ತುಂಬ ಸಾಫ್ಟಾಗಿತ್ತು. ಮಕ್ಕಳು ಇಷ್ಟಪಟ್ಟು ತಿಂದರು. ಅವ್ರಿಗೆ ಏನು ಹಾಕಿದ್ದಾರೆ ಅಂತಲೇ ಗೊತ್ತಾಗಲಿಲ್ಲ. ಈ ಥರ ಹೆಲ್ದಿಯಾಗಿ ಅವ್ರಿಗೆ ತಿಂದಿದ್ದನ್ನು ಈ ಥರ ಮಾಡಿಕೊಟ್ರೆ ತಿನ್ಕೊತಾರೆ, ಗೊತ್ತಾಗೋದೇ ಇಲ್ಲ. ನೋಡಿ ಇವಾಗ ರೆಡಿಯಾಗಿದ್ದರೆ ತಿಂಡಿ ತಿನ್ನಿಸ್ತಾ ಇದ್ದೀನಿ. ಮಾರ್ನಿಂಗ್ ಎಷ್ಟು ಬೇಗ ಎದ್ದು ಎಷ್ಟು ಫಾಸ್ಟಾಗಿ ಕೆಲಸ ಮಾಡಿದ್ರು ಕೆಲಸಗಳೇ ಮುಗಿಯೋದಿಲ್ಲ, ಅಷ್ಟು ಕೆಲಸ ಇರುತ್ತೆ. ಇವತ್ತು ಬೇಗನೆ ಎದ್ದು ಪೂಜೆ ಮಾಡಿ ಎಲ್ಲ ಮುಗಿಸ್ಬಿಟ್ಟು ಸ್ಕೂಲ್ಗೆ ಕಳಿಸ್ಬೇಕಂತ ಅಂದ್ಕೊಂಡಿದ್ದೆ. ಪೌರ್ಣಮಿ ಇದೆ ಅಲ್ವಾ, ಅದಕ್ಕೆ. ಬಟ್ ಆಗಲೇ ಇಲ್ಲ, ಯಾಕೋ ನಾನು ವಿಡಿಯೋ ಶೂಟ್ ಮಾಡಿಕೊಂಡೆ, ತಿಂಡಿ ಮಾಡಿ ಎಲ್ಲ ಮಾಡೋಷ್ಟರಲ್ಲೇ ಟೈಮ್ ಆಗೋಯ್ತು. ಹಾಗಾಗಿ ಇವಾಗ ಎಲ್ಲರೂ ಹಸ್ಬೆಂಡ್ ಆಫೀಸ್ಗೆ ಹೋದ್ಮೇಲೆ ಮಕ್ಕಳು ಸ್ಕೂಲಿಗೆ ಕಳಿಸಾದ್ಮೇಲೆ ಮನೆ ಕ್ಲೀನ್ ಮಾಡಿಕೊಂಡು ಸ್ನಾನ ಮುಗಿಸಿ ಪೂಜೆ ಮಾಡಬೇಕು. ಹಸ್ಬೆಂಡ್ ತಿಂಡಿ ತಿಂದಿಲ್ಲ, ಒಂದು ಸಲ ಅಲ್ಲೇ ತಿನ್ಕೋತೀನಿ ಬಾಕ್ಸ್ಗೆ ಹಾಕಿಬಿಡು ಅಂದರು. ಅವರಿಗೂ ಕೂಡ 2 ಬಾಕ್ಸ್ ಇದೆ, ದೋಸೆನೇ ಹಾಕಿದ್ದೀನಿ. ಹೀರೆಕಾಯಿ ಸಾಗು ಆಗಿರೋದ್ರಿಂದ ಆರಾಮಾಗಿ ತಿನ್ಕೋಬೋದು. ಡ್ರೈ ಥರ ಏನಾರು ಇದ್ದರೆ ತಿನ್ನೋಕ್ಕಾಗಲ್ಲ. ಬಟ್ ದೋಸೆ ತುಂಬ ಸಾಫ್ಟಾಗಿದೆ, ತಿನ್ಕೋಬೋದು. ನೋಡಿ ಇವಾಗ ಎಲ್ಲ ಕೆಲಸ ಮುಗಿಸಿ ಇವಾಗ ಪೂಜೆ ಮಾಡ್ಕೋತಾ ಇದ್ದೀನಿ. ಹಿಂಗಿರುತ್ತೆ ಡೈಲಿ ನಂದು. ಇವಾಗ ಮಕ್ಕಳು ಎಕ್ಸಾಮ್ ಇರೋದ್ರಿಂದ 11 o'clockಗೆ ಮನೆಗೆ ಬರ್ತಿದ್ದಾರೆ. ಹಾಗಾಗಿ ನನಗೆ ಫಾಸ್ಟಾಗಿ ಕೆಲಸಗಳಾಗ್ಬಿಡಬೇಕು. 10:30 ಅಷ್ಟರಲ್ಲಿ ಎಲ್ಲ ಮುಗಿಸಿರ್ಬೇಕು. ಏನು ಮಾಡೋದು, ಹಿಂಗಿರುತ್ತೆ. ಅದಕ್ಕೆ ಇವಾಗ ಪೂಜೆ ಮಾಡಿಬಿಟ್ಟು ಹೋಗಿ ಮಕ್ಕಳನ್ನ ಕರ್ಕೊಂಬರಬೇಕು. ಈಗ ಟೈಲರಿಂಗ್ ಕ್ಲಾಸ್, ಎಂಬ್ರಾಯ್ಡ್ರಿ ಕ್ಲಾಸ್ ಯಾವುದಕ್ಕೂ ಹೋಗ್ತಾಯಿಲ್ಲ. ಅಮ್ಮ ಊರಿಗೆ ಹೋದ್ರಲ್ಲ, ಮಕ್ಕಳು ಬೇಗ ಬರ್ತಾರೆ. ಮಕ್ಕಳು ಚಿಕ್ಕ ಮಕ್ಳು ಇರೋದ್ರಿಂದ ಬಿಟ್ಟು ಹೋಗೋಕ್ಕಾಗಲ್ಲ. ಯಾವುದು ಕ್ಲಾಸಿಗೆ ಹೋಗ್ತಾ ಇಲ್ಲ. ಸಾಕು, ಇಷ್ಟು ಕಲ್ತಿದ್ದೀನಿ, ನೆಕ್ಸ್ಟ್ ನೋಡೋಣ ಅಂತ ಸುಮ್ಮನೆ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಇತ್ತು ನಮ್ಮನೆ ಪೂಜೆ. ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡು ಪೂಜೆ ಮಾಡಿಕೊಂಡೆ. ಊರಲ್ಲಿ ಜಾತ್ರೆ ಕೂಡ ಇದೆ ನಾಳೆ. ಹೋಗಿಲ್ಲ, ಯಾಕೆಂದರೆ ಟ್ಯೂಷನ್ ಅವರಿಗೆ ಇನ್ನೂ ಒಬ್ರಿಗೆ ಎಕ್ಸಾಮ್ ಮುಗ್ದಿಲ್ಲ. ನಾನು ಟ್ಯೂಷನ್ ಬಿಟ್ಬಿಟ್ಟು ಊರಿಗೆ ಹೋದರೆ ಅವ್ರು ಏನು ಅನ್ಕೋತಾರಲ್ಲ, ಅದಕ್ಕೋಸ್ಕರ ಹೋಗ್ತಿಲ್ಲ. ಅಮ್ಮ ತಮ್ಮಂದಿರೆಲ್ಲ ಬರಲ್ವಾ ತಮ್ಮ ಅಂತೂ ಬರ್ತೀನಿ ಕರ್ಕೊಂಡು ಹೋಗೋಕ್ಕೆ ಅಂತೆಲ್ಲ ಫೋನ್ ಮಾಡ್ತಾನೆ ಇದ್ದರು. ಇಲ್ಲ ಬರಲ್ಲ ಅಂದಿದ್ದಕ್ಕೆ ಓಕೆ ಅಂತ ಸುಮ್ಮನೆ ಆಗಿದ್ದಾರೆ. ಏನು ಮಾಡೋದು, ಈ ಥರ ಏನಾದರೂ ಮಾಡಿದಾಗ ಎಲ್ಲದಕ್ಕೂ ರಜಾ ಹಾಕ್ಲಿಕ್ಕಾಗಲ್ಲ. ಅದಕ್ಕೋಸ್ಕರ ಈ ಸಲ ಹಬ್ಬಕ್ಕೆ ಕೂಡ ಹೋಗ್ತಾ ಇಲ್ಲ. ನಾನು ಹೊಸ್ಲಿಗೂ ಕೂಡ ಎಲ್ಲ ಅರಿಶಿನ ಹಚ್ಕೊಂಡು ರಂಗೋಲಿ ಹಾಕ್ಕೊಂಡು ಪೂಜೆ ಮಾಡಿದ್ದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಪೂಜೆ ಎಲ್ಲ ಆಯಿತು. ಇವತ್ತು ಮಕ್ಕಳಿಗೆ ಲಾಸ್ಟ್ ಎಕ್ಸಾಮ್ ಇದೆ. ಇವಾಗ ಟೈಮ್ ಕೂಡ ಆಯಿತು. ಪೂಜೆ ಎಲ್ಲ ಮುಗಿಸಿ ಈಗ ಹೋಗಿ ಮಕ್ಕಳನ್ನ ಕರ್ಕೊಂಬರಬೇಕು. ಇವತ್ತು ಹೋಳಿ ಹಬ್ಬ ಇರೋದ್ರಿಂದ ಎಲ್ರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ಹೋಳಿ ಹಬ್ಬದ ಥರನೇ ನಿಮ್ಮ ಲೈಫ್ ಕೂಡ ತುಂಬ ಕಲರ್ಫುಲ್ಲಾಗಿರಲಿ, ಎಲ್ಲರೂ ಖುಷಿಯಾಗಿ ಸಂತೋಷವಾಗಿರಿ ಅಂತ ಹಾರೈಸ್ತೀನಿ.
ನಿಮಗೂ ಕೂಡ ಹೋಳಿ ಹಬ್ಬದ ಶುಭಾಶಯಗಳು. ಓಕೆ, ಇವಾಗ ಹೋಗಿ ಮಕ್ಕಳನ್ನ ಕರ್ಕೊಂಬೋಣ. ಇನ್ನೂ ಟಿಫನ್ ಕೂಡ ಮಾಡಿಲ್ಲ, ಟೈಮ್ ಆಯ್ತು ಇವತ್ತು. ಈಗ ಹೋಗಿ ಕರ್ಕೊಂಬಂದು ಒಂದೇ ಸಲ ಅವ್ರ ಜೊತೆನೇ ತಿನ್ನೋಣ ಅಂತ. 10:40 ಆಗಿದೆ, 11 ಗಂಟೆಗೆ ಬಿಡ್ತಾರೆ. ಈಗ ಹೋಗಿ ಇವಾಗ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಬಂದೆ. ತುಂಬ ಬಿಸಿಲಿದೆ 11 ಗಂಟೆಗೆ. ಇವಾಗ ಎಷ್ಟೊಂದು ಬಿಸಿಲಿರುತ್ತೆ ಅಂದರೆ ಬೆಂಗಳೂರಲ್ಲಿ ತುಂಬ ಈ ಸಲ ಬಿಸಿಲು ಜಾಸ್ತಿ ಅಂತ ನ್ಯೂಸಲ್ಲೆಲ್ಲ ತೋರಿಸ್ತಾ ಇದ್ದಾರಲ್ವ. ಇವಾಗ ಲಾಸ್ಟ್ ಎಕ್ಸಾಮ್ ಬೇರೆಲ್ಲ, ಮಕ್ಳಿಗೆ ಫುಲ್ ಖುಷಿ. ಓದೋದು ಬರೆಯೋದು ಎಲ್ಲ ಸಾಕಪ್ಪ, ನಮ್ಮ ಮಮ್ಮಿ ಟಾರ್ಚರ್ ಅನ್ನೋಂಗಾಗಿದೆ ಅವರಿಗೆ. ಯಾವಾಗಲೂ ಬರೀ ಓದು ಕ್ವಶನ್ಸ್ ಹಾಕೊಟ್ಟು ಬರೆದು ಸಾಕಾಗ್ಬಿಟ್ಟಿದೆಯಂತೆ. ಅದಕ್ಕೆ ಓಕೆ ಇವತ್ತಿಂದ ಫ್ರೀಯಾಗಿರ್ತೀವಿ ಅಂತೇಳಿ ಎಲ್ಲರೂ ಓಡಾಡ್ತಿದ್ದಾರೆ. ನಾನು ಬೆಲ್ಲದ ಪೌಡ್ರ್ ಖಾಲಿ ಆಗಿತ್ತು ಅಡುಗೆ ಮನೆಯಲ್ಲಿ, ಅದಕ್ಕೆ ಬೆಲ್ಲದ ಪೌಡ್ರನ್ನ ಬಾಟಲ್ಗೆ ಹಾಕೋತಾ ಇದ್ದೀನಿ. ಇವಾಗ ಜಾಸ್ತಿ ಬೆಲ್ಲನೇ ಯೂಸ್ ಮಾಡೋದು, ಶುಗರ್ ಅಂತೂ ತರೋದೇ ಇಲ್ಲ ಜಾಸ್ತಿ. ಎಲ್ಲೋ ಸ್ವಲ್ಪ ತಂದಿಟ್ಟಿರ್ತೀನಿ, ಏನಕ್ಕಾದರೂ ಬೇಕಾಗಬಹುದು ಅಂತ. ಮಕ್ಕಳಿಗೆ ತಿಂಡಿ ಇನ್ನೊಂದು ಸಲ ಬಂದು ಒಂದೊಂದು ದೋಸೆ ತಿಂದರು. ಇವಾಗ ಏನಾದರೂ ಜ್ಯೂಸ್ ಕೇಳ್ತಾರೆ ಮಧ್ಯಾಹ್ನ. ಇವಾಗ ಎಕ್ಸಾಮ್ ಇರೋದ್ರಿಂದ ಬೇಗ ಬರ್ತಾರಲ್ಲ, 12 ಗಂಟೆ ಟೈಮಲ್ಲಿ ಒಂದು ಜ್ಯೂಸ್ ಇರಲೇಬೇಕು. ಅದಕ್ಕೆ ಕರ್ಬೂಜ ಇತ್ತು, ಜ್ಯೂಸ್ ಮಾಡ್ಕೋತಾ ಇದ್ದೀನಿ. ನಾನು ಕರ್ಬೂಜ ಬೀಜ ಏನು ತೆಗಿಯೋಕ್ಕೆ ಹೋಗಲ್ಲ, ಬೀಜ ಸಮೇತ ಹಾಗೆ ಹಾಕಿ ಜ್ಯೂಸ್ ಮಾಡ್ಕೋತೀನಿ. ಅದ್ರ ಬೀಜದ ಒಳಗೆ ಇರುತ್ತಲ್ಲ ಆ ಸೀಡ್ಸ್ ಕೂಡ ನಮಗೆ ರುಬ್ಬಿದಾಗ ಅದ್ರದ್ದು ರಸ ಬಿಟ್ಕೊಳ್ಳುತ್ತೆ. ಹಾಗಾಗಿ ಅದು ಕೂಡ ಸುಮ್ಮನೆ ತೆಗೆದುಬಿಟ್ಟು ಬಿಸಾಕೋ ಬದಲು ಅದನ್ನು ರುಬ್ಬಿಟ್ಟು ನಾವು ಸೋಸ್ಕೊಂಡು ಕುಡಿದಾಗ ಅದರಲ್ಲಿರೋ ಶಕ್ತಿ ಕೂಡ ಬರುತ್ತೆ ಅಂತ ನಾನು ಯಾವುದೂ ಅಷ್ಟೇ ಬೀಜ ತೆಗಿಯೋದಕ್ಕೆ ಹೋಗಲ್ಲ. ಕಲ್ಲಂಗಡಿದು ಅಷ್ಟೇ, ಎಲ್ಲದೂ ಅಷ್ಟೇ ಬೀಜ ಹಾಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡಿಕೊಂಡು ಆಮೇಲೆ ಸೋಸ್ಕೋತೀನಿ. ನನ್ನ ಮಗ ಹೆಲ್ಪ್ ಮಾಡೋಕ್ಕೆ ಬಂದುಬಿಟ್ಟಿದ್ದಾರೆ. ಜ್ಯೂಸ್ ಮಾಡಬೇಕಾದ್ರೆ ಮಾತ್ರ ಹೆಲ್ಪ್ ಮಾಡೋಕ್ಕೆ ಬಂದುಬಿಡ್ತಾರೆ, ಬೇಗ ಮಾಡಿಕೊಡ್ಲಿ ಮಮ್ಮಿ ಅಂತ. 2 ಏಲಕ್ಕಿ ಕೂಡ ಹಾಕ್ಕೊಂಡೆ ನಾನು ಜ್ಯೂಸ್ಗೆ. ಈಗ ಒಂದು 4 ಸ್ಪೂನಷ್ಟು ಬೆಲ್ಲದ ಪೌಡರ್ ಹಾಕ್ಕೋತೀನಿ. ಮಸ್ಕ್ ಮೆಲನಲ್ಲಿ ಏನು ಅಷ್ಟು ಸ್ವೀಟ್ನೆಸ್ ಇರೋದಿಲ್ಲ, ಹಾಗಾಗಿ ಮಕ್ಕಳು ಬರೀದು ಮಾಡಿಕೊಟ್ರೆ ಕುಡಿಯೋದು ಸ್ವಲ್ಪ ಕಷ್ಟ. ಅದಕ್ಕೋಸ್ಕರ ನಾನು ಒಂದು 3-4 ಸ್ಪೂನ್ ಬೆಲ್ಲದ ಪೌಡರ್ ಹಾಕ್ಕೊಂಡು ಇವಾಗ ಗ್ರೈಂಡ್ ಮಾಡಿಕೊಂಡೆ. ಇವಾಗ ಸೋಸ್ಬಿಟ್ಟು ಮಕ್ಳಿಗೆ ಕೊಡೋಣ. ಡೈಲಿ ಒಂದೊಂದು ಥರ ಫ್ರೂಟ್ ಮಕ್ಳಿಗೆ ಕೊಡೋದ್ರಿಂದ ಮಕ್ಕಳು ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ತುಂಬ ಬಿಸಿಲಿರೋದ್ರಿಂದ ಜಾಸ್ತಿ ಲಿಕ್ವಿಡ್ ಐಟಮ್ಸೇ ಕೊಡಿ. ಮಜ್ಜಿಗೆ ಆಗಲಿ, ಜ್ಯೂಸ್ ಆಗಲಿ, ನೀರಂತೂ ಚೆನ್ನಾಗಿ ಕುಡಿಸಿ. ಯಾವಾಗಲೂ ಮಕ್ಕಳಿಗೆ ನೀರು ಕುಡಿಯೋದನ್ನು ಅಭ್ಯಾಸ ಮಾಡಿ. ಕೆಲವೊಂದು ಮಕ್ಕಳು ನೀರೇ ಕುಡಿಯೋದಿಲ್ಲ, ಹಾಗಾದರೆ ತುಂಬ ಕಷ್ಟ ಆಗುತ್ತೆ. ನನ್ನ ಮಕ್ಕಳಂತೂ ನಾನು ಯಾವಾಗಲೂ ಬಾಟಲ್ ಖಾಲಿ ಆದಂಗೆ ಫಿಲ್ ಮಾಡಿ ಇಡ್ತಾ ಇರ್ತೀನಿ. ನೋಡಿ ಇವಾಗ ಜ್ಯೂಸ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಕಲರು ಒಂಥರ ಬ್ಲ್ಯಾಕ್ ಥರ ಬಂದಿದೆ, ಪರವಾಗಿಲ್ಲ. ನೋಡೋದಕ್ಕೆ ಹೇಗಿದ್ರೇನು ಆರೋಗ್ಯಕ್ಕೆ ಒಳ್ಳೇದು ಅನಿಸಿದ್ರೆ ಸಾಕಲ್ಲ. ನಾನು ಅದು ಕರ್ಬೂಜದು ಸಿಪ್ಪೆ ತಗೊಂಡಿದ್ನಲ್ಲ, ಅದರಲ್ಲೂ ಕೂಡ ನನ್ನ ಮಗ ಹಾಕಿಡು ಮಮ್ಮಿ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಬೌಲ್ ಥರ ಇದೆ ಅಂಥೇಳಿ ಅದಕ್ಕೂ ಕೂಡ ಜ್ಯೂಸ್ ಹಾಕಿ ಇಟ್ಕೊಂಡಿದ್ದೀವಿ. ನೋಡಿ ಇವಾಗ ಜ್ಯೂಸ್ ಕೊಟ್ಟೆ, ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಮೋಟು ಪಟ್ಲು ಯಾವಾಗಲೂ ಮೋಟು ಪಟ್ಲು ಓಡ್ತಾ ಇರುತ್ತೆ, ಟಿ ವಿ ಆನ್ ಆದರೆ ಸಾಕು. 3 ಜನನೂ ಇವಾಗ ಕೂತ್ಕೊಂಡು ಜ್ಯೂಸ್ ಕುಡಿತಾ ಇದ್ದಾರೆ. ಅವ್ರ ಪಪ್ಪಂಗೂ ಒಂದು ಲೋಟ ಎತ್ತಿಟ್ಟಿದ್ದೀನಿ, ಮತ್ತು ನಾವು 4 ಜನ ಕೂತ್ಕೊಂಡು ಜ್ಯೂಸ್ ಕುಡಿತಾ ಇದ್ದೀವಿ. ಈಗ ಜ್ಯೂಸ್ ಕುಡಿದ್ಬಿಟ್ಟು ಅಡುಗೆ ಮಾಡ್ಕೋಬೇಕು. ಅಡುಗೆ ಏನು ಮಾಡೋದು, ನುಗ್ಗೆಕಾಯಿ ಎಲ್ಲ ರಾತ್ರಿಯೇ ಹೆಚ್ಚಿಟ್ಟಿದ್ದೆ. ಇವಾಗ ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡೋಣ, ಇನ್ನು ಟೈಮ್ ಇದೆಲ್ಲ. 1:30 2 o'clock ಆಗುತ್ತೆ ಊಟ ಮಾಡೋದು. ಇವಾಗ ಜ್ಯೂಸ್ ಎಲ್ಲ ಕುಡಿದಿದ್ದಾರಲ್ಲ, ಸ್ವಲ್ಪ ಊಟ ಮಾಡ್ಕೋತಾರೆ. ಅದಕ್ಕೆ ಇವಾಗ ಟಿ ವಿ ನೋಡಿಕೊಂಡು ಹಾಗೆ ಜ್ಯೂಸ್ ಕುಡಿತಾ ಇದ್ದೀವಿ. ಈಗ ಅಡುಗೆ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ. ಅಡುಗೆ ಮನೆಯಲ್ಲೇ ತುಂಬ ಕೆಲಸ ಆಗಿಬಿಡುತ್ತೆ. ಇವಾಗ ಏನಾದರೂ ಮಾಡ್ತಾ ಇರಬೇಕಲ್ಲ. ಮಕ್ಕಳು ಮನೆಯಲ್ಲಿದ್ದಾಗಂತೂ 1 hour ಏನಾದರೂ ಒಂದು ತಿಂದು 1 hour 1.5 hour ಅಷ್ಟೇ ಅಲ್ಲಿ ಏನಾದರೂ ಮಾಡ್ತಿರ್ತಾರೆ. ಆಮೇಲೆ ಮತ್ತೆ ಮಮ್ಮಿ ಕ್ಯಾರೆಟ್ ಹೆಚ್ಚಿಕೊಡು, ಇಲ್ಲ ಹಣ್ಣು ಕೊಡು, ಏನಾದರೂ ಕೊಡು ಅಂತ ಬರ್ತಾ ಇರ್ತಾರೆ. ಸೊ ಹಾಗಾಗಿ ನಮಗೆ ಕಿಚನಲ್ಲೇ ತುಂಬ ಟೈಮ್ ಅಲ್ಲೇ ಕಳೆದೋಗುತ್ತೆ. ಹಾಗಾಗಿ ಇವಾಗ ಸಾಂಬಾರಿಗೆ ಇಟ್ಕೊಂಡಿನಿ. ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕಿ ಒಂದು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಹೇಳಿದ್ನಲ್ಲ ತುಳಸಿ ಮತ್ತು ಪುದೀನ ಹಾಕಿಟ್ಕೊತೀನಿ ಅಂತ. ಅದು ನೀರು ಕುಡಿಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂಥರ ಟೇಸ್ಟಿಯಾಗಿರುತ್ತೆ. ಆ ಪುದೀನ ಫ್ಲೇವರ್ ಅಂತೂ ಗಂಟ್ಲಲ್ಲಿ ಕುಡಿಬೇಕಾದ್ರೆ ತಣ್ಣಗೆ ಅನಿಸುತ್ತೆ, ಒಂಥರ ಮಿಂಟು
ಫ್ಲೇವರ್ ನಿಮ್ಗೆ ಗೊತ್ತಿರುತ್ತಲ್ಲ, ತಣ್ಣಗಿರುತ್ತೆ. ಸೊ ಇಷ್ಟ ಆಯಿತು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಕುಡಿತಾರೆ ಆ ನೀರು. ಇವಾಗ ಒಂದು ಆಲೂಗೆಡ್ಡೆ ಮತ್ತು ನುಗ್ಗೆಕಾಯಿ ಪೀಸ್ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಏನೂ ರುಬ್ಬಿ ಹಾಕ್ತಾಯಿಲ್ಲ, ಹಾಗೆ ಬೇಳೆ ಸಾಂಬಾರು ಥರ ಮಾಡ್ಕೊತಾ ಇದ್ದೀನಿ ನುಗ್ಗೆಕಾಯಿ ಹಾಕ್ಕೊಂಡು. ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಮಾಡಲಿಕ್ಕೆ ರಾಗಿ ಹಿಟ್ಟು ಖಾಲಿ ಆಗಿಬಿಟ್ಟಿದೆ ನಮ್ಮ ಮನೆಯಲ್ಲಿ, ಹಾಕ್ಸ್ಕೊಂಬರೋಕ್ಕೆ ಟೈಮ್ ಆಗ್ತಾಯಿಲ್ಲ. ನಿನ್ನೆ ಸಂಡೇ ಹಸ್ಬೆಂಡ್ ಮನೇಲಿರಲಿಲ್ಲ, ಆಫೀಸ್ಗೆ ಹೋಗಿದ್ರು. ಬರೋದು 9 o'clock ಆಯಿತು. ಹಾಗಾಗಿ ನಿನ್ನೆನೂ ಹಾಕ್ಸೋಕ್ಕಾಗಿಲ್ಲ. ಹಾಗೆ ಅದಕ್ಕೆ ಬರೀ ಚಪಾತಿ ರೊಟ್ಟಿ ಇದೇ ಥರ ಆಗ್ತಾಯಿದೆ. ಸಾಂಬಾರು ಮುದ್ದೆಗಾದರೂ ಇದು ಚೆನ್ನಾಗಿರುತ್ತೆ, ಬಟ್ ಮುದ್ದೆಗೆ ಅಂದರೆ ಸ್ವಲ್ಪ ಕಾಯೆಲ್ಲ ರುಬ್ಬಿ ಹಾಕ್ತಾರೆ ಅಮ್ಮ. ಅಮ್ಮ ಇದ್ದರೆ ಆ ಥರ ಮಾಡ್ತಾರೆ. ನಾನು ಮಾಡೋದಾದರೆ ನಾನು ಜಾಸ್ತಿ ಈ ಥರನೇ ಮಾಡೋದು. ಒಂದು ಕಡೆ ಒಂದು ಅರ್ಧ ಕಪ್ಪಷ್ಟು ಬೇಳೆ ಮತ್ತು 2 ಟೊಮ್ಯಾಟೊ ಕೂಗಿಸಿಟ್ಕೊಂಡಿದ್ದೆ, ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಬೇಳೆ ನಮ್ಮದು ಊರು ಬೇಳೆ, ಅದಕ್ಕೆ ಸಿಪ್ಪೆ ಎಲ್ಲ ಹಾಗೆ ಇದೆ. ಇದೇ ಒಳ್ಳೇದಲ್ವಾ? ಇಲ್ಲ ಅಂದರೆ ಅಂಗಡಿಯಲ್ಲಿ ತರೋದು ತುಂಬ ಪಾಲಿಶ್ ಕೊಟ್ಟು ಅದರಲ್ಲಿರೋ ಸತ್ವನೇ ಹೋಗಿರುತ್ತೆ. ನೋಡಿ, ಇವಾಗ ಬೇಳೆ ಬೇಯಿಸಿ ಸ್ಮ್ಯಾಶ್ ಮಾಡಿದ್ದೆಲ್ಲ ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಪೌಡರ್ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ರೆ ಸಾಂಬಾರು ಸ್ವಲ್ಪ ಬೆಂದ ಮೇಲೆ, ನುಗ್ಗೆಕಾಯಿ ಸ್ವಲ್ಪ ಸಾಫ್ಟ್ ಆದಮೇಲೆ ಸಾಂಬಾರು ರೆಡಿ ಆಗುತ್ತೆ. ಈ ಥರ ಗಟ್ಟಿಯಾಗಿದ್ರೇ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡೆ. ಸ್ವಲ್ಪ ನೀರಾಗೂ ಬೇಕಂದರೆ ಮಾಡ್ಕೋಬೋದು, ರಸಮ್ ಥರ ಇರುತ್ತೆ. ನೆಕ್ಸ್ಟು ನಾನು ಹಾಲಿನ ಕೆನೆ ಜಾಸ್ತಿ ಆಗಿತ್ತು ಫ್ರಿಜ್ಜಲ್ಲಿ, ಹಂಗಾಗಿ ಹೆಪ್ಪು ಹಾಕ್ಕೊಂಡಿದ್ದೆ, ಅದು ಬೆಣ್ಣೆ ತಕ್ಕೋತಾ ಇದ್ದೀನಿ. ನಾನು ಈ ಥರ ಮಜ್ಜಿಗೆ ಮಂತಿದೆಯಲ್ಲ ಅದನ್ನೇ ಇಟ್ಕೊಂಡಿರೋದು. ನಾನೇನು ಮಿಕ್ಸಿ ಜಾರಲ್ಲೆಲ್ಲ ಹಾಕಿ ಮಜ್ಜಿಗೆ ಕಡಿಯೋದಿಲ್ಲ, ನಂಗೆ ಅದು ಇಷ್ಟ ಆಗೋಲ್ಲ. ಹಾಗಾಗಿ ನಾನು ಈ ಥರ ಮಂತಲ್ಲೇ ಮಜ್ಜಿಗೆ ಕಡ್ಕೋತೀನಿ, ಬೆಣ್ಣೆ ತಕ್ಕೋತೀನಿ. ನನಗಿದು ಕಡಿಯೋದಂದರೆ ತುಂಬ ಇಷ್ಟ. ಹಿಂದಿನ ಕಾಲದಲ್ಲೆಲ್ಲ ಎಷ್ಟು ದೊಡ್ಡದು ಮಂತ್ ಇಟ್ಕೊಂಡಿದ್ರಲ್ಲ, ನಮ್ಮ ಮನೆಯಲ್ಲಿ ಊರಲ್ಲಿ ಅತ್ತೆ ಮನೆಯಲ್ಲೆಲ್ಲ ಅವಾಗಿತ್ತು, ಇವಾಗೆಲ್ಲ ತೆಗೆದ್ಬಿಟ್ಟಿದ್ದಾರೆ. ಅದು ಎಷ್ಟು ದೊಡ್ಡದು ಹಾಕ್ಕೊಂಡು ದಾರ ಹಾಕ್ಕೊಂಡು ಕಡಿತಿದ್ರು, ಅದೆಲ್ಲ ಏನೋ ಒಂಥರ ನಮಗೆ ಕ್ಯೂರಿಯಾಸಿಟಿ ಯಾವ ಥರ ಮಾಡ್ತಿದ್ರಂತ. ನಾನೊಂದು ಪುಟಾಣಿದು ಇಟ್ಕೊಂಡಿದ್ದೀನಿ. ಆವಾಗ ಹುಡ್ಕೊಂಡು ತೊಗೊಂಬಂದು ಇಟ್ಕೊಂಡಿದ್ದೆ, ನಾನು ಮದುವೆ ಆದಾಗ ತೊಗೊಂಡಿದ್ದದು, ಇನ್ನೂ ಇಟ್ಕೊಂಡಿದ್ದೀನಿ. ಇನ್ನು ಎಲ್ಲಾದರೂ ಸಿಕ್ಕಿದ್ರೆ ದೊಡ್ಡದೊಂದು ತಂದು ಇಟ್ಕೋಬೇಕು ಅಂದ್ಕೊಂಡೆ, ಬಟ್ ಎಲ್ಲೂ ನನ್ನ ಕಣ್ಣಿಗೆ ಬೀಳ್ತಾ ಇಲ್ಲ. ನೋಡಿ, ಇವಾಗ ಎಷ್ಟು ಈಸಿಯಾಗಿ ಬೆಣ್ಣೆ ತಗೊಂಡೆ. ಇವಾಗ ಕಾಯಿಸಿ ಕೂಡ ಇಟ್ಕೊಂಬೋಣ ಅಂತ. ಮತ್ತು ನಾನು ಒಂದೊಂದ್ಸಲ ಹಂಗೆ ಮಾಡೋದು, ಬೆಣ್ಣೆ ತಕ್ಕೊಂಡು ಟೈಮ್ ಇರಲ್ಲಲ್ಲ, ಫ್ರಿಜ್ಜಿಗೆ ಇಟ್ಟರೆ ಮತ್ತೆ ಅವತ್ತೆಲ್ಲ ಕಾಯಿಸೋದೆಲ್ಲ ಮರ್ತೇ ಬಿಡ್ತೀನಿ. ಅದಕ್ಕೆ ಇವತ್ತು ಟೈಮ್ ಇತ್ತಲ್ಲ, ಅದಕ್ಕೆ ಇವಾಗಲೇ ತುಪ್ಪ ಕೂಡ ಕಾಯಿಸಿಟ್ಕೊಂಬೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಬೆಣ್ಣೆ ತಕ್ಕೊಂಡಾದಮೇಲೆ ಅದನ್ನು ಸ್ಪೂನಲ್ಲಿ ಈ ಥರ ತಿರುಗಿಸಿದ್ರೆ ಅದರಲ್ಲಿ ಇನ್ನೂ ಎಷ್ಟೊಂದು ಮಜ್ಜಿಗೆ ಅಂಶ ಹಾಗೇ ಇರುತ್ತೆ. ನಾವು ಈ ಥರ ಮಾಡಿಕೊಂಡಾಗ ಅದರಲ್ಲಿರೋ ಮಜ್ಜಿಗೆ ಅಂಶ ಎಲ್ಲ ಆಚೆ ಬರುತ್ತೆ. ಇಲ್ಲ ನೀವು ಸ್ವಲ್ಪ ನೀರು ಕೂಡ ಹಾಕಿಬಿಟ್ಟು ಈ ಥರ ವಾಶ್ ಮಾಡಿಕೊಂಡು ಕಾಯಿಸ್ಕೋಬೋದು. ನಾನು ಆ ಥರನೂ ಮಾಡ್ಕೋತೀನಿ. ಇವತ್ತೇನು ತೊಳಿಲಿಲ್ಲ, ಹಾಗೆ ನೀಟಾಗಿ ಮಜ್ಜಿಗೆ ಅಂಶ ತೆಗೆದುಬಿಟ್ಟು ಕಾಯಿಸೋದಕ್ಕೆ ಇಟ್ಕೋತಾ ಇದ್ದೀನಿ. ಸಾಂಬಾರು ಇನ್ನೂ ಬೇಯ್ತಾ ಇದೆ, ನುಗ್ಗೆಕಾಯಿ ಇನ್ನೂ ಸ್ವಲ್ಪ ಸಾಫ್ಟ್ ಆಗಿಲ್ಲ, ಅದಕ್ಕೆ ಸಾಂಬಾರನ್ನ ಹಾಗೆ ಬೇಯಲಿಕ್ಕೆ ಇಟ್ಟಿದ್ದೀನಿ. ನಾನು ಕುಕ್ಕರಲ್ಲಿ ಹಾಕಿ ಕೂಗ್ಸಲ್ಲ, ಕುಕ್ಕರಲ್ಲಿ ಹಾಕಿ ಕೂಗ್ಸಿದ್ರೆ ಫುಲ್ಲು ನುಗ್ಗೆಕಾಯೇ ಸಿಗೋದಿಲ್ಲ ಕೈಗೆ. ಅದಕ್ಕೋಸ್ಕರ ನಾನು ಈ ಥರ ಒಗ್ಗರಣೆಗೆ ಹಾಕಿ ಸಾಂಬಾರನ್ನ ಬೇಯಿಸ್ಕೊತೀನಿ. ನೋಡಿ, ತುಪ್ಪನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ತುಪ್ಪ ಕಾಯಿಸ್ಲಿಕ್ಕೆ ಇಟ್ಟಾಗ ಅಲ್ಲೇ ನಿಂತ್ಕೊಂಡು ತಿರುಗ್ತಾ ಇರಬೇಕು, ಇಲ್ಲ ಅಂದರೆ ಅದು ಬೇಗ ಸೀದು ಹೋಗುತ್ತೆ. ಹಾಗಾಗಿ ತುಪ್ಪನ ಈಗ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಬೇಗ ಆಗೋದಿಲ್ಲ. ನಾನು ತುಪ್ಪಕ್ಕೆ ಸ್ವಲ್ಪ ಏಲಕ್ಕಿ ಸಿಪ್ಪೆ, ಇಲ್ಲಾಂದರೆ ವಿಳೆದೆಲೆ ತೊಟ್ಟು, ಇಲ್ಲ ಸ್ವಲ್ಪ ನುಗ್ಗೆ ಸೊಪ್ಪು ಆ ಥರ ಹಾಕಿ ಕಾಯಿಸ್ಕೊತೀನಿ. ಇವತ್ತು ಏಲಕ್ಕಿ ಸಿಪ್ಪೆ ಹಾಕಿ ಕಾಯಿಸ್ಕೊಂಡೆ, ವಿಳೆದೆಲೆ ಇರಲಿಲ್ಲ, ನುಗ್ಗೆ ಸೊಪ್ಪೇನು ಬೇಡ ಅಂದ್ಬಿಟ್ಟು ಇವತ್ತು ಏಲಕ್ಕಿ ಸಿಪ್ಪೆ ಹಾಕಿ ಕಾಯಿಸಿದ್ದೀನಿ. ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ ಏಲಕ್ಕಿ ಸಿಪ್ಪೆ ಹಾಕೋದ್ರಿಂದ. ನೆಕ್ಸ್ಟು ಸಾಂಬಾರು ಇನ್ನೇನು ಆಯಿತು, ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕೋತಾ ಇದ್ದೀನಿ. ಲಾಸ್ಟಿಗೆ ಕೊತ್ತಂಬರಿ ಇಲ್ಲ ಅಂದರೆ ಅಡುಗೆಗೆ ಒಂಥರ ಕಲರ್ ಕೂಡ ಬರೋದಿಲ್ಲ, ಟೇಸ್ಟ್ ಕೂಡ ಇಲ್ಲ ಅಂತಲೇ ಹೇಳ್ಬೋದು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೆ. ನೋಡಿ, ಸಾಂಬಾರು ಇಷ್ಟು ಕಲರ್ಫುಲ್ಲಾಗಿ ಗಟ್ಟಿಯಾಗಿ ಸಾಂಬಾರು ರೆಡಿ ಆಯಿತು. ತುಂಬ ಟೇಸ್ಟಾಗಿರುತ್ತೆ ಈ ಥರ ಸಾಂಬಾರು ಗಟ್ಟಿಯಾಗಿ ಮಾಡಿಕೊಂಡ್ರೆ. ನೋಡಿ, ತುಪ್ಪ ಕೂಡ ಇನ್ನೇನು ಕಾಯಿತು ಆಗಿದೆ, ತುಪ್ಪ ಕೂಡ ಅದನ್ನು ಸ್ವಲ್ಪ ಆರಿಸ್ಕೊಂಡು ಬಾಟಲ್ಗೆ ಹಾಕ್ಕೊಂಡ್ರೆ ಆ ತುಪ್ಪ ಈ ಕೆಲಸ ಅಡುಗೆ ಮನೆಯದು ಎಲ್ಲ ಮುಗ್ದಂಗೆ ಫ್ರೆಂಡ್ಸ್.
ಇಷ್ಟು ಕೆಲಸ ಇರುತ್ತೆ ಒಂದ್ಸಲ ಅಡುಗೆ ಮನೆಗೆ ಬಂದಾಗ. ನೋಡಿ ಇವಾಗ ತುಪ್ಪ ಕೂಡ ಸೋಸ್ಕೊಂಡು ಬಾಟಲ್ಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ 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 ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅವಶ್ಯಕತೆ ಇದೆ. 900 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಇನ್ನೊಂದು 100 ಸಬ್ಸ್ಕ್ರೈಬರ್ಸ್ ಬೇಗ ಬೇಗ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಇರಲಿ ಅಂತ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್ ಫ್ರೆಂಡ್ಸ್.